ಹದಿಹರೆಯದವರಲ್ಲಿ ಹೆಚ್ಚುತ್ತಿರುವ ದುಶ್ಚಟ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ಮತ್ತು ಬ್ಲೂಮ್ ಕಿಡ್ಸ್ ಶಾಲೆಯ ಸಹಭಾಗಿತ್ವದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅರಿವು ಕಾರ್ಯಕ್ರಮ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಗ್ರಾಮೀಣ ಭಾಗದ ಸರ್ವತೋಮುಖ ಅಭಿವೃದ್ಧಿ, ಮಹಿಳಾ ಸ್ವಾವಲಂಬನೆ, ಆರ್ಥಿಕ ಸ್ವಾವಲಂಬನೆ ಸೇರಿದಂತೆ ಪರಿಸರ ಸಂರಕ್ಷಣೆ, ಕೆರೆಗಳ ಸಂರಕ್ಷಣೆ ಹಾಗೂ ಸಾಮಾಜಿಕ ಸ್ವಾಸ್ಥ್ಯ ಕಾಪಾಡುವಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು, ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ದುಶ್ಚಟಗಳಿಗೆ ದಾಸರಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಲ್ಲಿಯೇ ಅರಿವು ಮುಖಾಂತರವಾಗಿ ಅವರನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆ ಮಲ್ಸಂದ್ರ ಗ್ರಾಮದಲ್ಲಿರುವ ಬ್ಲೂಮ್ ಕಿಡ್ಸ್ ಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ವಲಯ ಮೇಲ್ವಿಚಾರಕರಾದ ಚಂದನ್ ರವರು, ಸಂಪನ್ಮೂಲ ವ್ಯಕ್ತಿಯಾದ ನಟರಾಜ ಬ್ಯಾನರವರು, ಕಾಲೇಜಿನ ಪ್ರಾಂಶುಪಾಲರಾದ ಬಿಂದೂರವರು ಮತ್ತು ಶಿಕ್ಷಕಿಯರಾದ ಸುನಯನ, ಶಂಕರಮ್ಮ, ಪ್ರಿಯಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೆಸ್ಟ್ ಟೀಚರ್ಸ್ ಅಂತ ಟೀಚರ್ಸ್ ಟಾಯ್ಲೆಟ್ ಯಾವ ಸ್ಕೂಲ್ ಇಲ್ಲ, ಟಾಯ್ಲೆಟ್ ಕಟ್ಕೊಡ್ತಾರೆ. ಕ್ಲಾಸ್ ರೂಮ್ ಇಲ್ಲಿ ಶಾರ್ಟೇಜ್ ಇದೆ, ಅಲ್ಲಿ ಕ್ಲಾಸ್ ರೂಮ್ ಕೂಡ ಮಾಡೋದು. ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್. ಇಷ್ಟು ಮಾಡಿದ್ರೆ ಸುಮ್ಮನೆ ಇಲ್ಲ ಅವ್ರು ಏನು ಮಾಡ್ತಾರೆ, ಯಾರು ಈ ಸಂಘದಲ್ಲಿ ಪೇರೆಂಟ್ಸ್ ಇದ್ದಾರೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್, ಟೆಕ್ನಿಕಲ್ ಕೋರ್ಸಸ್ಗೆ ITI, ಡಾಕ್ಟರ್, ಇಂಜಿನಿಯರ್ ಇಂಥ ಟೆಕ್ನಿಕಲ್ ಕೋರ್ಸಸ್ಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಅದಾದ್ಮೇಲೆ ಸುಮ್ಮನೆ ಇಲ್ಲ, ಎಲ್ಲ ಊರುಗಳು ದೇವಸ್ಥಾನ ಇರುತ್ತಲ್ವಾ, ಸೊ ಆ ದೇವಸ್ಥಾನ ಹಾಳ್ಬಿಟ್ಟಿದ್ರೆ ಅಥವಾ ದೇವಸ್ಥಾನ ಕ್ಲೀನ್ ಇಲ್ಲ ಅಂದರೆ ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಅಭಿಯಾನ ದೇವಸ್ಥಾನ ಕ್ಲೀನ್ ಮಾಡೋದು. ಹಾಗೆ ಯಾವ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಹಾಳಾಗಿತ್ತು ಆ ದೇವಸ್ಥಾನ ಕಟ್ಟಲಿಕ್ಕೆ ಕೂಡ ಸಹಾಯ ಮಾಡೋದು. ಆಮೇಲೆ ನಮ್ಮೂರು ಡೈರಿಗೆ ಆನೆ ಡೈರಿ ಇರುತ್ತಲ್ವ, ನಮ್ಮೂರು ಎಲ್ಲ ಕಡೆನೂ ಆ ಡೈರಿಗೆ ಕಟ್ಟಡ ಕಟ್ಟಲಿಕ್ಕೆ ಕೂಡ ಸಹಾಯ ಮಾಡೋದು. ಅದಾದ್ಮೇಲೆ ಹಂಗೂ ಸುಮ್ಮನೆ ಇಲ್ಲ, ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಯಾರು ನಿರ್ಗತಿಕ ಬಡವರು ಇರ್ತಾರೋ ಅವ್ರಿಗೆ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಮನೆ ಕಟ್ಬೇಕು, ಫ್ರೀಯಾಗಿ ಮನೆ ಕಟ್ಕೊಡಕ್ಕೆ ಸ್ಟಾರ್ಟ್ ಮಾಡೋದು. ಅದು ಆದ್ಮೇಲೆ ಇನ್ನೂ ಸ್ವಲ್ಪ ಮುಂದವಾಗಿ ಏನ್ ಮಾಡಿದ್ರೆ ಜನಮಂಗಳ ಅಂತ ಒಂದು ಯೋಜನೆ ಮಾಡೋದು. ಆ ಯೋಜನೆಯಲ್ಲಿ ಯಾರು ಕೈಕಾಲು ಮುಟ್ಕೊಂಡು ಓಡಾಕಂತೆ ಹಾಸಿಗೆ ಮೇಲೆ ಮಲಗಿರ್ತಾರೆ, ಇಲ್ಲೇ ಮಲಗಿರೋ ಕಡೆ ಇರ್ತಾರೆ, ಅಂತವ್ರಿಗೆ ವಾಟರ್ ಬೆಡ್, ವೀಲ್ ಚೇರು, ಕಮೋಡು, ಮದುವೆ ಚಿಕ್ಕ ಏನೆಲ್ಲ ಬೇಕು ಅದನ್ನೆಲ್ಲ ಅಷ್ಟಾದ್ಮೇಲೆ ಸುಮ್ಮನೆ ಇರಲಿಲ್ಲ. ಊರಿಗೆ ಒಂದು ಕೆರೆ, ನಮ್ಮ ಊರು ನಮ್ಮ ಕೆರೆ ಅಂತ ಕೆರೆ ಇರುತ್ತೆ, ಕೆರೆ ಅಭಿವೃದ್ಧಿ ಮಾಡಬೇಕು ಒಂದು ಪರಿಕಲ್ಪನೆ ಮಾಡ್ಕೊಂಡು ಈಗ ನಮ್ಗೆಲ್ಲ ಕುಡಿಯೋಕೆ ನೀರ್ಬೇಕು, ನೀರಿಲ್ಲ ಅಂದ್ರೆ ಬದುಕಕ್ಕೆ ಸಾಧ್ಯ ಆಗಲ್ಲ. ನಮಗೆಲ್ಲ ಪ್ರಾಣಿ ಪಕ್ಷಿಗಳು ಗಿಡ ವರ್ಗ ನೀರ್ ಬೇಕಲ್ವಾ, ಹಾಗಾಗಿ ಕೆರೆ ಅಭಿವೃದ್ಧಿ ಮಾಡಬೇಕು. ಪ್ರತಿ ವರ್ಷ ಒಂದೊಂದು ತಾಲೂಕಿಗೆ ಒಂದು ಕೆರೆ ಅಭಿವೃದ್ಧಿ ಮಾಡಬೇಕು. ಹಾಗೆ ನಮಗೆ ಪರಿಸರ ಶುದ್ಧ ಗಾಳಿ ಬೇಕು, ಕುಡಿಲಿಕ್ಕೆ ಗಿಡ ಮರ ಇರಬೇಕು, ಹಸಿರು ವಾತಾವರಣ ಇದ್ರೆ ಮಳೆ ಚೆನ್ನಾಗಿ ಬರೋದು, ನಾವು ಕೂಡ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಪರಿಸರ ಸಂರಕ್ಷಣೆ, ಪರಿಸರ ಕಾರ್ಯಕ್ರಮ ಮಾಡಿ ಗಿಡ ಮರ ನೆಡುವಂತ ಕಾರ್ಯಕ್ರಮನ ಮಾಡಬೇಕು. ಮಹಿಳೆಯರು ಕೂಡ ಆರ್ಥಿಕ ಸ್ವಾವಲಂಬಿ ಆಗಿರ್ಬೇಕು, ಇಲ್ಲ ಕೂಡ ಸ್ವಾವಲಂಬಿ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಜ್ಞಾನ ವಿಕಾಸ ಅಂತ ಒಂದು ಯೋಜನೆಯನ್ನು ಮಾಡಿ ಏನು ಅಂತಂದವರು ಅದ್ರ ಮುಖಾಂತರವಾಗಿ ಮಹಿಳೆಯರಿಗೆ ತರಬೇತಿ ಕೊಡೋದ್ರ ಮುಖಾಂತರವಾಗಿ ಅವ್ರಿಗೆ ಆರೋಗ್ಯ ಶಿಬಿರ, ಫ್ರೀ ಹೆಲ್ತ್ ಕ್ಯಾಂಪ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ನಮ್ಮ ದೇಶ, ನಮ್ಮ ಜನ ಎಲ್ಲೋ ಕಡೆ ಹಾಳಾಗ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರು. ಎಲ್ಲ ಹಾಳಾಗ್ತಾ ಇದ್ದಾರೆ, ಜನ ಡ್ರಿಂಕರ್ಸ್ ಆಗ್ತಾ ಇದ್ದಾರೆ, ಕುಡಿದ ಚಟಕ್ಕೆ ಬೀಳ್ತಾ ಇದ್ದಾರೆ, ವ್ಯಸನಕ್ಕೆ ಬೀಳ್ತಾ ಇದ್ದಾರೆ, ಹ್ಯಾಬಿಟ್ಸ್ ಆಗ್ತಾ ಇದೆ, ಎಲ್ಲ ನೋಡ್ತಾ ಇದ್ರಲ್ವಾ. ಎಲ್ಲಿ ನೋಡು ಗುಟ್ಕಾ, ಬೀಡಿ, ಸಿಗರೇಟ್, ತಂಬಾಕು, ಈಗ ಸ್ವಲ್ಪ ಅಪ್ಡೇಟ್ ಡ್ರಗ್ಸ್, ಇವಾಗ ಗಾಂಜಾ, ಡ್ರಗ್ಸ್ ಈ ತರ ಹೋಗ್ತಾ ಇದೆ. ಅದಕ್ಕೆ ಯೋಚನೆ ಮಾಡ್ಬೋದು ನಾವು ಇದಕ್ಕೆ ಏನಾದ್ರು ಪರಿಹಾರ ಕಂಡಿದ್ದೀವಿ. ಬೇಡ, ಯಾರು ಮಾದಕ ವಸ್ತು ವ್ಯಸನಗಳಾಗೋದು ಬೇಡ, ದುಶ್ಚಟಕ್ಕೆ ಬೀಳೋದು ಬೇಡ, ಹಾಗಾಗಿ ಅದನ್ನೇ ನಿಲ್ಸ್ಬೇಡ, ಅವ್ರಿಗೆ ಅರಿವು ಮೂಡಿಸೋಣ ಅಂತ ಪ್ಲಾನ್ ಮಾಡಿದ್ರು. ಅವಾಗ ಮೂಲ ಹುಡುಕಿದ್ರು, ಎಲ್ಲಿ ಸಿಕ್ತು ಮೂಲ? ಹೈಸ್ಕೂಲಿಂದ ಕಾಲೇಜ್, ಹೈಯರ್ ಪ್ರೈಮರಿ ಟು ಹೈಸ್ಕೂಲ್ ಅಂಡ್ ಕಾಲೇಜ್. ಆ ಮಕ್ಕಳಿಗೆ ಒಂದು ಆಕರ್ಷಣೆ, ಏನಾದ್ರೂ ಹೊಸಾದ್ ಪ್ರಯತ್ನ ಮಾಡೋಣ, ಹೊಸಾದು ನೋಡೋಣ, ಆಕರ್ಷಣೆಗೊಳಗಾಗಿ ಮತ್ತೆ ಒಂದು ಕುತೂಹಲ. ಅದಕ್ಕೊಳಗಾಗಿ ಏನ್ ಮಾಡ್ತಿದ್ರು ಮಕ್ಕಳು, ಈ ಗುಟ್ಕಾ, ಹಾಗೆ ಬೀಡಿ, ಸಿಗರೇಟು, ಈ ತರ ಹೊಸ ವಸ್ತುಗಳು ಪ್ರಯತ್ನ ಪಡ್ತಾರೆ, ಬಳಸಕ್ ಪ್ರಯತ್ನ ಪಡ್ತಾರೆ. ಕುತೂಹಲ ಕ್ಯೂರಿಯಾಸಿಟಿ ಈ ಟೀನೇಜಲ್ಲಿ ನಮ್ಗೆಲ್ಲ ಅನ್ಸಿರುತ್ತೆ, ನೋಡೋಣ ಅದರಿಂದ ಏನಾಗ್ಬಿಡುತ್ತೆ, ಹೇಗಿರುತ್ತೆ ಒಂದ್ಸಲ ಟೇಸ್ಟ್ ಮಾಡೋಣ. ಯಾರ ಮಾದಕ ವಸ್ತುಗಳು ಅಂದ್ರೆ ಯಾವ ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ರೀತಿ ಆಹ್ಲಾದಕರ ಉಲ್ಲಾಸವನ್ನ ನೀಡಿ ಒಂದು ಉತ್ತೇಜನ ಕೊಡುತ್ತೆ. ನಾವು ಸುಖವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಸಂತೋಷವಾಗಿ, ಏನೋ ಒಂಥರ ಖುಷಿ, ಮನಸ್ಸಿಗೆ ಖುಷಿ ಕೊಡುತ್ತೆ. ಆ ವಸ್ತುಗಳು ಮಾದಕ ವಸ್ತುಗಳು ಅಂತ ಅದನ್ನ ಕರಿತೀವಿ. ಆ ನಿಟ್ಟಿನಲ್ಲಿ ಹಿರಿಯರು ಏನ್ ಮಾಡ್ತಂದ್ರೆ ಮಧ್ಯವರ್ಜನ ಶಿಬಿರ ಅಂತ ಮಾಡ್ತಾರೆ. ಯಾರೆಲ್ಲ ಕುಡಿತಕ್ಕೆ ದಾಸರಾಗಿ, ಡ್ರಿಂಕ್ಸ್ ಅಡಿಕ್ಟ್ ಆಗಿ, ಕುಡಿದು ದೂರ ಕೊಡೋರು, ಅಲ್ಲಿ ಊರಲ್ಲಿ ಒಬ್ಬರೊಬ್ರು ಸಿಗ್ತಾರೆ, ನೋಡಿದಿರಲ್ವಾ, ಕುಡ್ಕೊಂಡು ದೂರ. ಹಾಗೆ ಆರೋಗ್ಯವಾಯ್ತು, ಹಣವಾಯ್ತು, ಕುಟುಂಬದಲ್ಲಿ ಗೌರವವಾಯ್ತು, ಈ ದೇಶಕ್ಕೆ ಕೂಡ ಹೊರೆ ಆಗೋದು. ಈ ದೇಶಕ್ಕೆ ಅವರಿಂದ ಏನು ಉಪಯೋಗನೇ ಇಲ್ಲ. ಹಾಗಾಗಿ ನಾವು ಮಾದಕ ವಸ್ತುಗಳನ್ನ ಬಳಸ್ಬೇಕಾ? ಏನೆಲ್ಲ ಸಮಸ್ಯೆ ಆಯ್ತು ನಿಮ್ಗೆ ಅರ್ಥ ಆಯ್ತಲ್ವಾ? ಸರ್ಕಾರ ಏನು ಕಾನೂನು ಮಾಡಿಲ್ಲ, ಹಾಗಾದ್ರೆ ಯಾಕೆ ಸರ್ಕಾರ ಕಾನೂನು ಮಾಡಿಲ್ವ? ಕಾನೂನು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಸ್ಕೂಲು, ದೇವಸ್ಥಾನ, ಆಸ್ಪತ್ರೆಯಿಂದ
100 ಮೀಟರ್ ದೂರದಲ್ಲಿ ಎಲ್ಲೂ ಕೂಡ ಇದನ್ನ ಮಾರಾಟ ಮಾಡಬಾರ್ದು. ಒಂದು. ಎರಡನೇದು, 18 ವರ್ಷ ವಯಸ್ಸಿಗಿಂತ ಕೆಳಗಡೆ ಇರೋ ಮಕ್ಕಳಿಗೆ ಇದನ್ನ ಮಾರಾಟ ತಗೊಳ್ಳೋಂಗಿಲ್ಲ. ಅವರು ಅದನ್ನ ಮುಟ್ಟೋಂಗಿಲ್ಲ, ಹಂಗೆ ತಗೊಳ್ಳೋಂಗಿಲ್ಲ. ಯಾರಾದ್ರೂ ಅಲ್ಲಿ ಕಂಡು ಬಂದ್ರೆ ನೀವು 112 ಫೋನ್ ಮಾಡಿ, ಸ್ಕೂಲಲ್ಲಿ HM ಇರ್ತದೆ ಅವ್ರಿಗೆ ಹೇಳಿ, ಅದು 112 ನೀವೇ ನೇರವಾಗಿ ಫೋನ್ ಮಾಡ್ಬೋದು. ಸ್ಕೂಲು ಲಿಮಿಟ್ಸ್ 100 ಮೀಟರ್ ಅಂತದಲ್ಲಿ ಏನಾದ್ರು ಇದ್ರೆ ಅಂಗಡಿ ಇದ್ರೆ ಅಂಗಡಿ ಕೂಡ ನಿಲ್ಲಿಸ್ಬೋದು. ಸುಮ್ಮನೆ ಒಂದು ಫೋನ್ ಕಾಲ್ ಮಾಡೋದು ಸಾಕು, ಬಂದು ಮುಗಿಸ್ತಾರೆ. ಮಾರಾಟ ಮಾಡಿದ್ರೆ ನಿಮಗೂ ಶಿಕ್ಷೆ ಆಗುತ್ತೆ, ಅವ್ರಿಗೂ ಶಿಕ್ಷೆ ಆಗುತ್ತೆ, ತಗೊಂಡ್ರೆ ನಿಮಗೂ ಕೂಡ ಶಿಕ್ಷೆ ಆಗುತ್ತೆ. ಪರಿಣಾಮಗಳು. ಈಗ ಸಿಗರೇಟ್ ಸೇರಿ ಹೊಗೆ ಬಿಟ್ಟು ಆಚೆ ಒಂದು ಸಿಗರೇಟು 6 ಜನ ಅವರ ಜೀವನ ಪರ್ಯಂತ ಉಸಿರಾಡ್ಬೋದು, ಅಷ್ಟು ಆಮ್ಲಜನಕನ ಸುಟ್ಟಾಕ್ಬೋದು. ಗೊತ್ತಾ ನಿಮ್ಗೆ? ಒಂದೇ ಒಂದು ದಿವಸಕ್ಕೆ ಒಂದು ಮನುಷ್ಯ 4 ಸಿಗರೇಟ್ ಸೇರ್ತಾನೆ. ಅವಾಗ ಎಷ್ಟು ಜನದ ಆಕ್ಸಿಡೆಂಟ್ ಸುಟ್ಟಂಗ ಆಯ್ತು. ಯೋಚನೆ ಮಾಡ್ತಾರೆ, ಪರಿಕಲ್ಪನೆ ಇದೆ ನಮ್ಗೆ. ಅದು ಗೊತ್ತಿಲ್ಲದೆ ಜನ ಏನ್ ಮಾಡ್ತಾರೆ, ಸಿಗರೇಟ್ ಸೇರಿ ಅಥವಾ ಬಿಟ್ಟು ಏನೋ ಮಾಡಿ ಪರಿಸರ ಸರ್ವನಾಶ ಮಾಡಿ ಸುಟ್ಟಾಗ್ತಾ ಇದ್ದಾರೆ. ನನಗೆ ಬೇಕಾ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಆ ಮೈಂಡ್ ಸೆಟ್ ನ PUC ಆದ್ಮೇಲೆ ಡಿಸೈಡ್ ಮಾಡ್ತೀವಿ. ಆದ್ರೆ SSLC ಮತ್ತೆ PUC ಘಟ್ಟ ಏನ್ ಮುಗೀತದ ನಾವು ಮುಗಿಸ್ಬೇಕಲ್ಲ, ಇದಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡಲೇಬೇಕು. ಇದನ್ನ ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಫ್ಯೂಚರ್ ಪೂರ್ತಿ ನೀವು ಬದುಕಿದಷ್ಟು ದಿನ ಸಫರ್ ಪಡ್ತೀವಿ. ಬರೀ ಪ್ರತಿದಿನ SSLC ಸರಿ ಮಾಡಲಿಲ್ಲ, ಟೀಚರ್ ಹೇಳಿದ್ರು, PUC ಯಾರೋ ಒಂದು ಭಾಷಣ ಮಾಡಿದ್ರು ಸಮಯದಲ್ಲಿ, ಆಗ ಆಗಬಾರ್ದು. ಈಗ ನೀವೇನ್ ಮಾಡ್ಬೇಕು, ನಮ್ಮ ಇಟ್ಟು ಓದ್ಬೇಕು, ಟೀಚರ್ಸ್ ಹೇಳ್ತಾರೆ ಅದನ್ನ ಕೇಳ್ಬೇಕು. ಯಾಕಂದ್ರೆ ದುಡ್ಡು ಆಸ್ತಿ ಗೌರವ ಎಲ್ಲ ನಿಮ್ ಹಿಂದೆ ಬರುತ್ತೆ, ನೀವ್ ಬೆಳಿಬೇಕು, ಅಂದ್ರೆ ನೀವು ಕಷ್ಟ ಪಡ್ಬೇಕು ಅಷ್ಟೇ. ಕಷ್ಟ ಅಂದ್ರೆ ಏನು, ದಿನ ಗೆಲ್ಬೇಕಾ ಏನು, ಸ್ಟಡಿ ಮಾಡ್ಬೇಕು, ಓದ್ಬೇಕು, ಬೆಳೆಸ್ಕೊಂಡ್ರೆ ಅಷ್ಟೇ. ಆಯ್ತಾ? ಇಷ್ಟ ಮಾತಾಡೋ ಅವಕಾಶ ಮಾಡ್ಕೊಡುವಂತ ಶಾಲಾ ಮುಖ್ಯ ಶಿಕ್ಷಕರು ಶಾಸಕರು ಇಷ್ಟೊಂದು ಸಾಕಾಗ್ತಿಲ್ಲ ಅಂದ್ರೆ ಅವ್ರಿಗೆ ಮತ್ತೆ ನಮ್ಮ ಸರ್ ಬಿಸಿ ಇದ್ರು ಪಾಪ ಬರಲ್ಲ ಅಂತ ನಾನೇ ಒಂದು ನಾಟಕ ಇದೆ ಮುಗಿಸ್ಬೇಕು ಸರ್. ಆದ್ರೂ ಕೂಡ ನಿಮ್ಗೋಸ್ಕರ 9 ಗಂಟೆಯಿಂದ 4 ಸಲ ಫೋನ್ ಮಾಡಿ ಹೇಳಿಸಿ ರೆಡಿಯಾಗಿ ಅವ್ರು ಬಂದಿದ್ದಾರೆ. ಅವರು ಕೂಡ ತುಂಬ ಧನ್ಯವಾದ ಸಲ್ಲಿಸ್ತಾ ನಿಮ್ಗೆಲ್ಲ ಕೂಡ ಥ್ಯಾಂಕ್ ಯು.